ನೋಡಿ ನಿಮ್ಮ ಕುಟುಂಬ ಇವತ್ತು ಕಣ್ಣೀರು ಹಾಕ್ತಾ ಇದೆ. ಬಟ್ ಇವತ್ತಿಗೂ ಕಾಶಿನಾಥಯ್ಯ ಅವರೇ ಇನ್ನೂ ಒಂದಿಷ್ಟು ಜನ ಇದ್ದಾರೆ, ಆ ಸ್ಟಾರ್ನ ಅಭಿಮಾನಿಗಳು ಅಂತ ನಾವು ಹೇಳ್ಕೊಂಡು ತಿರುಗಾಡ್ತಾ ಇರುವಂಥ ಕೆಲವು ಅಂಧಾಭಿಮಾನಿಗಳಿದ್ದಾರೆ. ಇವತ್ತಿಗೂ ಅವರು ಆ ಸ್ಟಾರ್ನ ಸಮರ್ಥನೆ ಮಾಡ್ಕೋತಾರೆ, ರೇಣುಕಾ ಸ್ವಾಮಿನ ದೂಷಿಸ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ನಿಮ್ಮ ನೋವು, ನಿಮ್ಮ ಕಣ್ಣೀರು, ನಿಮ್ಮ ಕುಟುಂಬ ಪಡ್ತಾ ಇರುವಂಥ ಕಷ್ಟ ಬಹುಶಃ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಅಂಥವ್ರಿಗೆ? ಅಂತಾರೆ ಏನು ಹೇಳಿ ಮೇಡಮ್ ಅವ್ರಿಗೆ, ಅವರು ಸ್ವತಃ ಅವ್ರ ಮನೆಯಲ್ಲಿ ಈ ರೀತಿ ಆಗಿದ್ರೆ ಏನು ಮಾಡ್ತಿದ್ರು ಅನ್ನೋದನ್ನು ಅವ್ರು ಯೋಚನೆ ಮಾಡಬೇಕು. ಅವರು ನಮ್ಮ ಮನೆಯಲ್ಲಿ ಆಗಿದೆ ಅಂತ ಘಟನೆ ಅವ್ರ ಮನೇಲಿ ಆಗಿದ್ದರೆ, ಅವ್ರ ಅಣ್ಣ ತಮ್ಮನೋ ಮನೆಯಲ್ಲಿ ಯಾರೋ ಮಾಡಿದರೆ ಆಗಿದ್ದರೆ ಏನು ಮಾಡ್ತಿದ್ರು? ಅಭಿಮಾನ ಇರಬೇಕು, ಅಭಿಮಾನ ಇದಂತಲ್ಲ, ಆದರೆ ತಪ್ಪಿನಿಗೂ ಕೂಡ ಅಭಿಮಾನ ಅದನ್ನು ಸಮರ್ಥಿಸಣೆ ಅದು ಎಷ್ಟು ನ್ಯಾಯ? ಜನ ತೀರ್ಮಾನ ಮಾಡಬೇಕು. ಅದು ಆ ಅಭಿಮಾನ ಇದು ಕೆಟ್ಟ ಅಭಿಮಾನನೋ ಒಳ್ಳೆಯ ಅಭಿಮಾನ ನನಗಂತೂ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಅವರು ಇಷ್ಟೆಲ್ಲ ನೀವು ಮಾಧ್ಯಮದವರು ತೋರಿಸಿದ್ರು ಹೇಳಿದ್ರು ಕೂಡ ಸಮರ್ಥನೆ ಮಾಡ್ಕೊಂತಾರಂದರೆ ಅದಕ್ಕಿಂತ ಒಂದು ಏನು ದೌರ್ಭಾಗ್ಯ ಮತ್ತೊಂದಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಕಾನೂನು ಎಲ್ಲದಕ್ಕಿಂತ ದೊಡ್ಡದು. ಯಾರೇನೇ ಸಮರ್ಥನೆ ಮಾಡಿಕೊಂಡ್ರು ಕಾಶಿನಾಥಯ್ಯ ಅವರೇ, ಕಾನೂನಿನ ಕುಣಿಕೆಯಿಂದ ಬಚಾವಾಗೋದಕ್ಕಾಗಲ್ಲ. ನೀವು ಆರಂಭದಲ್ಲಿ ತನಿಖೆ ಹೀಗಾಗಬೇಕು ಅಂತೆಲ್ಲ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ. ಈಗ ಅದು ಚಾರ್ಜ್ ಶೀಟ್ ಸಲ್ಲಿಕೆಯೂ ಆಗೋಗಿದೆ ನಿನ್ನೆ. ಅದಾದ ಮೇಲೆ ಸಿಕ್ಕಿರುವಂಥ 2 ಫೋಟೋಗಳಿದು. ಈ ಹಂತದ ತನಿಖೆವರೆಗೆ ನಿಮ್ಮ ಅಭಿಪ್ರಾಯ ಏನು? ಸಮಾಧಾನಕರವಾಗಿದೆಯಾ ನಿಮಗೆ ತನಿಖೆ ಸಾಗ್ತಾ ಇರೋ ರೀತಿ? ತನಿಖೆ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದಾರೆ, ಅತ್ಯಂತ ಸಮಾಧಾನ ಇದೆ. ಪೊಲೀಸರು ಭಾಳಷ್ಟು ಅವರು ಪಾಪ ತಿರುಗಾಡಿ ಮಾಡಿ ಎಷ್ಟು ಕಷ್ಟಪಟ್ಟಾರೋ ಏನೋ ಗೊತ್ತಿಲ್ಲ. ನಮಗಿಲ್ಲಿ ಮನೆಗೂ ಅವ್ರು ಬಂದಾಗ ಅವರೆಲ್ಲ ಮಾಡಿದಾಗ ನಾವು ನಿಜವಾಗ್ಲೂ ಅವ್ರಿಗೆ ನಾವು ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಧನ್ಯವಾದ ಹೇಳಿದ್ರೂ ಕಡಿಮೆನೇ. ಪೊಲೀಸ್ ಅದರಲ್ಲೂ ದಯಾನಂದ್ ಸಾಬ್ರು ಇರ್ಬೋದು, ನಮ್ಮ ಗಿರೀಶ್ ಯಾರೋ ಇದಾರಲ್ಲ ಅವರ ಎಲ್ಲ ACP ಎಲ್ಲರೂ ಭಾಳಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಯಾವುದೇ ಮುಲಾಜಿಗೂ ಒಳಗಾಗಿಲ್ಲ ಅಂತ ಅನಿಸುತ್ತೆ. ಅವರಿಗೆ ನಾವು ಎಷ್ಟು ಧನ್ಯವಾದಗಳಿಲ್ಲ. ಪೊಲೀಸ್ ಇಲಾಖೆಗೆ ನಾನು ಅತ್ಯಂತ ಕೃತಜ್ಞನಾಗಿರ್ತೀನಿ. ನಿಜ ಕಾಶಿನಾಥಯ್ಯ, ಸರ್ಕಾರ ಕೂಡ ಆ ರೀತಿ ನಡೆದಿದೆ. ಯಾರೋ ಏನೋ ಇನ್ಫ್ಲುಯೆನ್ಸ್ಗೂ ಕೂಡ ಒಳಗಾಗಿಲ್ಲ ಅನ್ನೋ ತಿಳಿದು ಬಂದಿದೆ. ಅದರಿಂದ ನಾನು ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳುತ್ತೀನಿ. ನಿಜ ಕಾಶಿನಾಥಯ್ಯ ಅವರೇ, ಕಳ್ಕೊಂಡಂತಹ ಮಗ ವಾಪಸ್ ಬರಲ್ಲ, ಆದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಆ ನ್ಯಾಯ ನಿಮ್ಗೆ ಸಿಗುವಂತಾಗಬೇಕು. ಕೇವಲ ನೀವು ಮಾತ್ರ ನ್ಯಾಯನ ಬಯಸ್ತಾ ಇಲ್ಲ, ನಿಮ್ಮ ನೋವನ್ನು ಕಣ್ಣಾರೆ ಕಾಣ್ತಾ ಇರುವಂತಹ ಸಾಕಷ್ಟು ಜನ ಸಮಾಜದಲ್ಲಿದ್ದಾರೆ, ಅವರು ಕೂಡ ಇದನ್ನೇ ಆಶಿಸ್ತಿದ್ದಾರೆ. ಈ ವೃದ್ಧ ತಂದೆ ತಾಯಿಗೆ ನ್ಯಾಯ ಸಿಗಬೇಕು ಅಂಥೇಳಿ. ಥ್ಯಾಂಕ್ ಯು ಕಾಶಿನಾಥಯ್ಯ ಅವರೇ, ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆಗೆ ಈ ಕಷ್ಟದ ಸಂದರ್ಭದಲ್ಲೂ ಕೂಡ ಮಾತನಾಡಿದ್ದಕ್ಕೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಇದು ರೇಣುಕಾ ಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಅವರ ನೋವಿನ ಮಾತು. ಎಂಥ ಮಾತಂದ್ರು ನೋಡಿ. ಆ ತಂದೆ ಕಾಶಿನಾಥಯ್ಯ ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು, ಪೊಲೀಸರಿಗೆ ಹೇಳಬೇಕಾಗಿತ್ತು, ಅಥವಾ ಕೋರ್ಟಿಗೆ ಹೋಗಬೇಕಾಗಿತ್ತು. ಅದನ್ನ ಬಿಟ್ಟು ಅವರೇ ಕಾನೂನನ್ನ ಕೈಗೆತ್ತಿಕೊಂಡಿದ್ದು ಯಾಕೆ? ಆಯ್ತು, ಹೊಡೆದ್ರ ಹೊಡಿಲಿ, ಆ ನಂತರದಲ್ಲಿ ಬಿಟ್ಟಾದ್ರೂ ಕಳಿಸ್ಬೇಕಾಗಿತ್ತು, ಇಲ್ಲ ನಮ್ಮ ಗಮನಕ್ಕಾದ್ರೂ ತರಬೇಕಾಗಿತ್ತು. ಕೈ ಮುಗಿದ್ರು, ಬೇಡ್ಕೊಂಡ್ರು, ಕಣ್ಣೀರಿಟ್ರೂ ಬಿಡ್ಲಿಲ್ವಲ್ಲ. ಇವರಿಗೆ ಬರೀ ರಾಕ್ಷಸರು ಅಂದರೆ ಸಾಕಾಗಲ್ಲ, ಬೇರೆ ಪದಗಳೇ ಇಲ್ಲ ಅವರ ಕ್ರೌರ್ಯವನ್ನ ವಿವರಿಸುವುದಕ್ಕೆ ಅಂಥೇಳಿ ಬಹಳ ನೋವಿನಿಂದ ಕಾಶಿನಾಥಯ್ಯ ಅವರು ಮಾತನಾಡ್ತಾ ಇದ್ರು.